ಜೈ ಹಿಂದ್. ಎಲ್ಲ ನನ್ನ ಅಪ್ಕಮಿಂಗ್ ಸೋಲ್ಜರ್ಸ್ಗಳಿಗೆ ಸಾಕಷ್ಟು ಅಭ್ಯರ್ಥಿಗಳ ಡೌಟ್ ಏನಿದೆಯಪ್ಪ ಅಂತಂದ್ರೆ, ಸರ್ ನಾವು ಜೂನ್ 1ನೇ ತಾರೀಕಿನಿಂದ ಜೂನ್ 15ನೇ ತಾರೀಕಿನವರೆಗಡೆ ಅಗ್ನಿವೀರ್ ಎಕ್ಸಾಮ್ ಅನ್ನ ನಡೆಸ್ತಾ ಇದಾರಲ್ಲ ಸರ್, ಆ ಅಪ್ಲಿಕೇಶನ್ ಅನ್ನ ನಾವು ಹಾಕಿದೀವಿ ಸರ್. ಎಷ್ಟು ಮಾರ್ಕ್ಸ್ ಗಳನ್ನ ತಗೊಂಡ್ರೆ ನಾವು ಫೈನಲ್ ಕಟಪ್ಗೆ ಕೂತ್ಕೊಳ್ಬಹುದು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ಕೊಡಿ ಸರ್ ಅಂತ ಹೇಳಿ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕಾಲ್ ಮಾಡ್ತಿದ್ರು. ಸರ್ ನನಗೆ ಕಟ್ ಆಫ್ ಈ ಸರಿ ಎಷ್ಟು ನಿಲ್ಬಹುದು ಸರ್, ಎಷ್ಟು ಮಾರ್ಕ್ಸ್ ಗಳನ್ನ ತಗೊಂಡ್ರೆ ಪಾಸ್ ಆಗ್ಬೋದು ಸರ್, ನಾನು ಇಷ್ಟು ಮಾರ್ಕ್ಸ್ ತಗೊಂಡ್ರೆ ಪಾಸ್ ಆಗ್ತೀನಾ ಸರ್, ಎಕ್ಸಾಮ್ ನಲ್ಲಿ ಇಷ್ಟು ತಗೊಂಡ್ರೆ ಫಿಸಿಕಲ್ ನಲ್ಲಿ ಎಷ್ಟು ತಗೊಳ್ಬೇಕು, ಟೋಟಲ್ ಓವರ್ ಆಲ್ ಕಟ್ ಆಫ್ ಎಷ್ಟು ಇರಬೇಕು ನಿಮ್ದು. ಸೊ ಅದ್ರ ಬಗ್ಗೆ ನನ್ನ ಸ್ವಲ್ಪ ನನಗೆ ಗೊತ್ತಿರೋ ಮಟ್ಟಿಗೆ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಬಟ್ ಅದೇ ಫೈನಲ್ ಕಟ್ ಆಫ್ ಆಗಿರೋದಿಲ್ಲ. ಓಕೆ, ನಾನ್ ನಿಮ್ ಟಾರ್ಗೆಟ್ ಏನಪ್ಪಾ ಅಂದ್ರೆ ಇಷ್ಟು ಎವರೇಜ್ ಇದ್ರೆ ನೀವು ಸೇಫ್ ಆಗಿರ್ತೀರಾ ಅಂತ ಹೇಳಿ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಪ್ರತಿಯೊಬ್ರು ಕೂಡ ಕಂಪ್ಲೀಟ್ ಆಗಿ ವಿಡಿಯೋನ ನೋಡ್ಕೊಂಡ್ರೆ ನಿಮ್ಗೆ ಕನ್ಫರ್ಮ್ ಆಗುತ್ತಾ ಕಟ್ ಅಪ್ ಈ ತರ ನಿಲ್ಲಿಸ್ತಾರ, ಸೊ ಇವೆರಡನ್ನೂ ಕೂಡ ಕಂಬೈನ್ ಮಾಡ್ತಾರ, ಸೊ ಎಕ್ಸಾಮ್ ಅನ್ನ ಮಾತ್ರ ಕಟ್ ಆಫ್ ಹಿಡಿತಾರ, ಸೊ ಫಿಸಿಕಲ್ ಮಾರ್ಕ್ಸ್ ಕೂಡ ಹಿಡಿತಾರ ಅನ್ನೋದನ್ನ ಕ್ಲಿಯರಿಟಿಯಾಗಿ ಅರ್ಥ ಆಗುತ್ತಾ. ನೀವೇನಾದ್ರು ಫಸ್ಟ್ ಟೈಮ್ ಅಗ್ನಿವೀರ್ ಅಪ್ಲಿಕೇಶನ್ ಹಾಕಿದ್ರಿಯಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ಮಾಹಿತಿ ಕೂಡ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ನೋಡ್ಕೊಡ್ರಿ, ಪ್ರತಿಯೊಬ್ರು ಕೂಡ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ, ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಓಕೆ, ಫಸ್ಟ್ ಆಫ್ ಆಲ್ ಯಾರೆಲ್ಲ ಅಪ್ಲಿಕೇಶನ್ ಅನ್ನ ಹಾಕಿದ್ರೆ ಅಗ್ನಿವೀರಿಗೆ, ಪ್ರತಿಯೊಬ್ರು ಕೂಡ ಜಿಡಿ ಹಾಕಿರ್ತಕ್ಕಂಥವ್ರು ಜಿಡಿ ಅಂತ ಕಮೆಂಟ್ ಮಾಡಿ, ಟ್ರೇಡ್ ಮನ್ ಹಾಕಿರ್ತಕ್ಕಂಥವ್ರು ಟ್ರೇಡ್ ಮನ್ ಅಂತ ಕಮೆಂಟ್ ಹಾಕ್ರಿ, ನರ್ಸಿಂಗ್ ಹಾಕಿದವರು ನರ್ಸಿಂಗು, ಟೆಕ್ನಿಕಲ್ ಕ್ಲರ್ಕ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳು ಕ್ಲರ್ಕ್ ಅಂತ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಹಾಕಿ. ಸೊ ನೋಡ್ಕೋಬಹುದು ಸ್ನೇಹಿತರೆ, ಯಾರೆಲ್ಲ ಅಪ್ಲಿಕೇಶನ್ ಎಕ್ಸಾಮ್ ಅನ್ನ ಬರಿತಾ ಇದಾರೆ. ಸೊ ಯಾವಾಗಪ್ಪ ಅಂದ್ರೆ ಜೂನ್ 1ನೇ ತಾರೀಕಿನಿಂದ ಪ್ರತಿಯೊಬ್ರು ಕೂಡ ಎಕ್ಸಾಮ್ ಅನ್ನ ಬರಿತಾ ಇದ್ರಿ. ಸೊ ನಿಮ್ಗೆ ಇನ್ನೊಂದ್ಸರಿ ನಾನು ಹೇಳ್ತಾ ಇದ್ದೀನಿ, ಆಲ್ ದಿ ಬೆಸ್ಟ್ ನ ತಿಳಿಸ್ತಾ ಇದೀನಿ. ಈ ಸರಿ ನಿಮ್ಮ ಮೈಯ ಮೇಲೆ ಇಂಡಿಯನ್ ಆರ್ಮಿ ಯೂನಿಫಾರ್ಮ್ ಅನ್ನ ಹಾಕೊಳ್ಳೇಬೇಕು, ಟಾರ್ಗೆಟ್ ಇಟ್ಕೊಳ್ರಿ. ಯಾರು ಬೇಕಾದೇನೋ ಅನ್ಲಿ, ನಾನ್ ಏನಪ್ಪಾ ಈ ಸರಿ ವರದಿ ಹಾಕೊಳ್ಳೇಬೇಕು 100%. ಬೇಕಾದಂತದಾಗ್ಲಿ ನಾನು ಓದ್ತೀನಿ, ನಾನು ಫಿಸಿಕಲ್ ಹೊಡಿತೀನಿ, ನನ್ನ ಹತ್ರ ಎಬಿಲಿಟಿ ಇದೆ, ನಾನು ಪಕ್ಕ ಈ ಸರಿ ವರದಿಯನ್ನ ಹಾಕೊಂಡೇ ಹಾಕೋತೀನಿ. ಬೇಕಾದ ಊರ್ ಮಂದಿ 100 ಮಾತಾಡ್ಲಿ, ಆದ್ರೆ ನಾನ್ ಪಕ್ಕ ಸೆಲೆಕ್ಷನ್ ಆಗುವಂತ ಕಾನ್ಫಿಡೆಂಟ್ ಇಟ್ಕೊಡ್ರಿ ಮೊದಲ. ಅದು ಮುಂದಿನ ದೇವ್ರಿಗೆ ಬಿಟ್ಕೊಟ್ಟಿದ್ದು. ಸೊ ಎಲ್ಲ ನಿಮ್ಮ ಹತ್ರ ಎಫರ್ಟ್ ಏನ್ ಹೇಳ, ಎಕ್ಸಾಮು ನಿಮ್ ಕೈಯಲ್ಲಿದೆ, ಫಿಸಿಕಲ್ಲು ನಿಮ್ ಕೈಯಲ್ಲಿದೆ, ಬಿಟ್ರೇನೋ ಮೆಡಿಕಲ್ ಮಾತ್ರ ಯಾರ ಕೈಯಲ್ಲೂ ಕೂಡ ಏನು ಮಾಡಕ್ಕಾಗ್ತಿರೋದಿಲ್ಲ. ಸೊ ಅದು ದೇವರು ಕೊಟ್ಟ ವರ. ಓಕೆ, ಆದ ಕಾರಣಕ್ಕೋಸ್ಕರ ಹೇಳ್ತೀನಿ, ನಿಮ್ಮ ಎಫರ್ಟ್ ಎಲ್ಲಿ ಹಾಕ್ಬೇಕು. ಸೊ ಫಸ್ಟ್ ಗೆ ನಿಮ್ಗೆ ಇರ್ತಕ್ಕಂಥದ್ದು ಯಾವಾಗ ಎಕ್ಸಾಮಿಗೆ ಎಫರ್ಟ್ ಹಾಕ್ಲೇಬೇಕು. ಟಾರ್ಗೆಟ್ ನೀವ್ ಏನ್ ಮಾಡ್ಬೇಕು, ಎಕ್ಸಾಮಿಗೆ ಟಾರ್ಗೆಟ್ ಮಾಡ್ಲೇಬೇಕು. ಎಕ್ಸಾಮ್ ನಲ್ಲಿ ಫೋಕಸ್ ಜಾಸ್ತಿ ಮಾಡಿದ್ರಿ ಅಂತ ತಿಳ್ಕೊಡ್ರಿ. ಎಕ್ಸಾಮ್ ನಲ್ಲಿ ನೋಡ್ಕೊಡ್ರಿ, ಟೋಟಲ್ ಎಷ್ಟಪ್ಪ ಅಂದ್ರೆ ನಿಮ್ಗೆ 50 ಕ್ವಶನ್ ಇದಾವ ಅಂತ ತಿಳ್ಕೊಡ್ರಿ. ಎಷ್ಟು 50 ಕ್ವಶನ್ ಇದೆ, 100 ಮಾರ್ಕ್ಸ್ ಇದೆ ಅಂತ ತಿಳ್ಕೊಡ್ರಿ. ಓಕೆ, 50 ಕ್ವಶನ್ಗೆ 100 ಮಾರ್ಕ್ಸ್ ಇದೆ, ಒಂದು ಕ್ವಶನ್ಗೆ 2 ಮಾರ್ಕ್ಸ್, ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇದೆ. ಆದ್ರೆ ನೆಗೆಟಿವ್ ಕೂಡ ಇರೋದಿಲ್ಲ, ಬಟ್ ನೆಗೆಟಿವ್ ಇಲ್ಲ ಅಂತ ಕೊಟ್ಟಿದ್ದಾರೆ. ಬೇಕಾದ್ರೆ ನೀವು ಎಕ್ಸಾಮ್ ಸ್ಟಾರ್ಟ್ ಆದ್ಮೇಲೆ ಇನ್ಸ್ಟ್ರಕ್ಷನ್ ಪ್ರತಿಯೊಬ್ರು ಕೂಡ ಓದ್ಕೊಡ್ರಿ. ಸುಮ್ನೆ ಯಾಕಂದ್ರೆ ಎಕ್ಸಾಮ್ ನಲ್ಲಿ ಇನ್ಸ್ಟ್ರಕ್ಷನ್ ಏನ್ ಕೊಟ್ಟಿರ್ತಾರಲ್ಲ ಅದೇ ಫೈನಲ್ ಆಗಿರ್ತದ, ನೋಡ್ಕೊಡ್ರಿ. ಸರ್ ಇವಾಗ 50 ಕ್ವಶನ್ ಗಳಿದಾವಂತ ತಿಳ್ಕೊಡ್ರಿ. 50 ಕ್ವಶನ್ ದಲ್ಲಿ ಸರ್ ನನಗೆ ಅಕ್ಯುರೇಟ್ ಆಗಿ ಎಷ್ಟು ಗೊತ್ತಿದಾವು, ಕರೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳು ಎಷ್ಟು. ಓಕೆ, ನಿನ್ ಪ್ರಕಾರ 50 ಕ್ವಶನ್ ದಲ್ಲಿ ಅಕ್ಯುರೇಟ್ ಆಗಿ ನನಗೆ 35 ಗೊತ್ತಿದಾವು. ಎಷ್ಟು? 35 ಗೊತ್ತಿದಾವು. ಇನ್ನು 15 ಅಂದಾಜ್. ಇದು ಅಕ್ಯುರೇಟ್, ಇದು ಅಜ್ಮಾಸ್. ಓಕೆ, 35 ಕ್ವಶನ್ ಅನ್ನ ಅಕ್ಯುರೇಟ್ ಹಾಕಿ ಅಂತ ತಿಳ್ಕೊ. 35 ಕ್ವಶನ್ ಅನ್ನ ಅಕ್ಯುರೇಟ್ ಹಾಕಿ ಅಂದ್ರೆ ಇಲ್ಲಿ ಎಷ್ಟಾಯ್ತು, 70 ಮಾರ್ಕ್ಸ್ ಎಕ್ಸಾಮ್ ನಲ್ಲೇ ಆಯ್ತು, 70 ಮಾರ್ಕ್ಸ್ ಎಕ್ಸಾಮ್ ನಲ್ಲಾಯ್ತು. ಇನ್ನು ನೋಡ್ಕೊ 15 ಕ್ವಶನ್ ಏನ್ ಹಾಕಿರ್ತಿಯಲ್ಲ, ಸೊ ಈ 15 ಕ್ವಶನ್ ದಲ್ಲಿ ಅಪ್ಪಿ ತಪ್ಪಿ ಏನಾದ್ರು 15 ಕ್ವಶನ್ ದಾಗ 2 ಕ್ವಶನ್ ಮಾತ್ರ ರೈಟ್ ಅದು ಅಂತ ತಿಳ್ಕೊ. ನೀನ್ ಅನ್ಕೊಂಡಿರ್ತಿ ಒಂದು ನಿಮ್ ಮಣಿದೇವ್ರ ದೇವ್ರ ನೆನ್ಸ್ಕೊಳ್ದು, ಊರನ್ ದೇವ್ರ ನೆನ್ಸ್ಕೊಳ್ದು, ಒಂದು 10 ದೇವ್ರ ನೆನ್ಸ್ಕೊಂಡ್ ಕೇಶಂದ 10 ಕ್ವಶನ್ ಹಾಕಿರ್ತಿ, ಯಾವಾದ್ರೂ 10ಕ್ಕೆ 10 ಕರೆಕ್ಟ್ ಆಗ್ಲಿಪ್ಪ ದೇವ್ರ ಅಂತ ಹೇಳಿ ಕೇಶಂದ ನೆನ್ಸ್ಕೊಂಡಿರ್ತಿ. ಓಕೆ, ಹಂಗಿರಂಗಿಲ್ಲ. ಯಾರ ದೇವ್ರ ಅಂಕಿಯನ್ನ ಹಾಕಿರ್ತಿರಲ್ಲ ಅವು ಪಾಸ್ ಆಗಕ್ ಸಾಧ್ಯನೇ ಇಲ್ಲ. ಮೊದಲೆಲ್ಲ ಇಂಡಿಯನ್ ಆರ್ಮಿ ಟ್ರೈ ಮಾಡುವಾಗ ದೇವ್ರ ಅಂಕಿ ಹಾಕಿದ್ರೆ ಪಾಸ್ ಆಗಿ ಹೋಗುವಂತ ಚಾನ್ಸಸ್ ಇರುತ್ತೆ. ಈ ಸಾರಿ ಈಗೆಲ್ಲ ಹಂಗಿಲ್ಲ, ಕಾಂಪಿಟೇಷನ್ ಜಾಸ್ತಿ ಐತಿ, ದೇವ್ರ ಅಂಕಿ ಇಲ್ಲಿ ನಡೆಯಂಗಿಲ್ಲ. ಇದ್ರ 15 ಕ್ವಶನ್ ಒಳಗ 2 ಏನಾದ್ರು ಕರೆಕ್ಟ್ ಆಗ್ಯಾವಂತ ತಿಳ್ಕೊ, 2 ಕ್ವಶನ್ ಕರೆಕ್ಟ್ ಆಗ್ಯಾವಂತ ತಿಳ್ಕೊ. ಎಷ್ಟು? 2 ಕ್ವಶನ್ ಅಪ್ಪ ಅಂದ್ರೆ ಮತ್ತೆ 4 ಮಾರ್ಕ್ಸ್ ಬಂತು ನಿನಗೆ. 4 ಮಾರ್ಕ್ಸ್ ಬಂತಂದ್ರೆ ಟೋಟಲ್ ಎಷ್ಟಾದ್ ನಿಂದು ಸ್ಕೋರು 74 ಆಯ್ತು. ಎಷ್ಟು? 74 ಸ್ಕೋರ್ ಆಯ್ತು.
ಇಲ್ಲಿ 74 ಸ್ಕೋರ್ ಅನ್ನ ಮಾಡಿ ಅಂತ ತಿಳ್ಕೊ. ಸೊ ಇಲ್ಲಿ ನೀನು ಈಗ ಎಕ್ಸಾಮ್ ನಲ್ಲಿ 74 ಸ್ಕೋರ್ ಅನ್ನ ಮಾಡಿದೆ. ನೆಕ್ಸ್ಟ್ ನಿಂದ ಫಿಸಿಕಲ್ ನಲ್ಲಿ ಟಾರ್ಗೆಟ್ ಏನಿರ್ಬೇಕು ನಿಂದ ಎಕ್ಸಲೆಂಟ್ ಹೊಡಿಲೇಬೇಕು. 60 ಮಾರ್ಕ್ಸ್ ರನ್ನಿಂಗ್ ಇರ್ತದ, 40 ಮಾರ್ಕ್ಸ್ ಫುಲ್ ಅಪ್ಸ್ ಇರುತ್ತ, 40 ಮಾರ್ಕ್ಸ್ ಫುಲ್ ಅಪ್ಸ್ ಇರುತ್ತ, 60 ಮಾರ್ಕ್ಸ್ ರನ್ನಿಂಗ್ ಇರ್ತ. ಇಲ್ಲಿ ನೋಡ್ಕೋ, ರನ್ನಿಂಗ್ ನಲ್ಲಿ ಏನಾದ್ರೂ ಮಿಸ್ ಆಯ್ತಪ್ಪ ಅಂದ್ರೆ ಇಲ್ಲಿ ಮಿಸ್ ಮಾಡ್ಕೋಬಾರ್ದು. 40 ಮಾರ್ಕ್ಸ್ ಅನ್ನ ತಗೊಳ್ಳೇಬೇಕು. ಹೆಂಗ ಫುಲ್ ಅಪ್ಸ್ ಅನ್ನ 10 ಹೊಡಿಲೇಬೇಕು. ಎಷ್ಟು ನೋಡ್ಕೋ, 74. ಎಷ್ಟು? 74 ಪ್ಲಸ್ 40 ಎಷ್ಟಾಯ್ತು? 104 ಮಾರ್ಕ್ಸ್ ಆಯ್ತು. ಎಷ್ಟು? 104 ಮಾರ್ಕ್ಸ್ ಆಯ್ತು. ಓಕೆ, ಇನ್ನು ರನ್ನಿಂಗ್ ನಾಗ ಎಷ್ಟು ತಗೊಳ್ಬಹುದು ನೀನು ಅಂದಾಜ ವಿಚಾರ ಮಾಡು. ರನ್ನಿಂಗ್ನಾಗ ನಿನಗೆ ಎಷ್ಟು ಮಾರ್ಕ್ಸ್ ಬರ್ಬೋದು? ಫಸ್ಟ್ ಗ್ರೂಪ್ ಹೊಡೆದ್ರ 60 ಮಾರ್ಕ್ಸ್, ಸೆಕೆಂಡ್ ಗ್ರೂಪ್ ಹೊಡೆದ್ರ 48 ಮಾರ್ಕ್ಸ್ ಅನ್ನೋ ಇದೆ. ಓಕೆ, 48 ಮಾರ್ಕ್ಸ್ ಅಂತ ತಿಳ್ಕೊ. 48 ಮಾರ್ಕ್ಸ್ ತಗೊಂಡೆ ಅಂತ ತಿಳ್ಕೊ. 104 ಪ್ಲಸ್ 48 ಅಪ್ಪ ಅಂತಂದ್ರ ಸೊ ನೋಡ್ಕೋಬಹುದು ನಿನಗೆ ಎಷ್ಟಾಗುತ್ತಪ್ಪ ಅಂತಂದ್ರೆ 152 ಮಾರ್ಕ್ಸ್ ನಿನಗ ಸಿಗುತ್ತದ. ಎಷ್ಟು? 152 ಮಾರ್ಕ್ಸ್ ಅನ್ನ ನೀ ತಗೊಂಡಿದ್ಯಪ್ಪ ಅಂದ್ರೆ ಸೊ ನಿಂದ ಸೇಫ್ ಸ್ಕೋರ್ ಆಯ್ತು. ಎಷ್ಟು? 152 ಮಾರ್ಕ್ಸ್ ಗಳನ್ನ ತಗೊಂಡಿದ್ಯಪ್ಪ ಅಂದ್ರೆ ನೀನ್ ಸೇಫ್ ಅದಿ. ನೀನ್ ಯಾರು ಕೂಡ ಟಚ್ ಮಾಡುವಂತ ಅವಶ್ಯಕತೆನೆ ಇಲ್ಲ, ಟಚ್ ಮಾಡಕ್ಕೂ ಆಗೋದಿಲ್ಲ. ಕಟ್ ಆಫ್ ಎಷ್ಟು? 152 ಆಯ್ತು ನಿಂದ. 152. ಅಕಸ್ಮಾತ್ ನೀ ಇಲ್ಲಿ ಏನಾದ್ರು ಸರ್ ನಾನು ಎಕ್ಸಾಮ್ನಾಗ ಇನ್ನೂ ಕಡಿಮೆ ತಗೊಂಡಿದ್ದೀನಿ ಸರ್ ನಂದ 74 ಆಗೋದಿಲ್ಲ ಸರ್, ನನ್ 65 ಆಗುತ್ತ. 65 ಆಗುತ್ತಂದ್ರೆ ಇಲ್ಲಿ ನೀನ್ ಎಕ್ಸಲೆಂಟ್ ಹೊಡೆದಿ ಅಂತ ತಿಳ್ಕೊ. ಎಷ್ಟಾತ? ಮತ್ತೆ 12 ಮಾರ್ಕ್ಸ್ ಎಕ್ಸ್ಟ್ರಾ ಆಗುತ್ತೆ ನಿಂದ. ಎಷ್ಟು? 12 ಮಾರ್ಕ್ಸ್ ಎಕ್ಸ್ಟ್ರಾ ಬರ್ತದೆ. ಇಲ್ಲಿ ನಿಂದ ಅಕಸ್ಮಾತ್ 65 ಆಗಿತ್ತು, ಇಲ್ಲಿ ಮತ್ತೆ ನಿಂದ 60 ಮಾರ್ಕ್ಸ್, ಫಿಸಿಕಲ್ ಅಲ್ಲಿ 100 ಮಾರ್ಕ್ಸ್, ಇಲ್ಲಿ 65 ಅಂದ್ರೆ 165 ಮಾರ್ಕ್ಸ್ ಆದ ನಿಂದ. ಫೈನಲ್ ನೋಡ್ಕೋ, ಫೈನಲ್ ಯಾವ ತರ ಕಟಪ್ ನಿಲ್ಲುತ್ತೆ ಅಂತಂದ್ರ ಟೋಟಲ್ ಎಲ್ಲಾನು ಸೇರಿಸ್ಬಿಟ್ಟ ಫೈನಲ್ ಕಟಪ್. ಇವಾಗ ನಿಮ್ಮನ್ನ ಎಷ್ಟು ತಗೊಳ್ತಾರಪ್ಪ ಅಂದ್ರೆ ಆಲ್ಮೋಸ್ಟ್ ಆಲ್ 35 ಬಿದ್ದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಫಿಸಿಕಲ್ಗೆ ಕ್ವಾಲಿಫೈ ಮಾಡ್ತಾರೆ. ಎಷ್ಟು? ಈಗೇನ್ ಎಕ್ಸಾಮ್ ಬರಿತಾ ಇದ್ರಲ್ಲ 35 ಮಾರ್ಕ್ಸ್ ಗಳನ್ನ ತಗೊಂಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಫಿಸಿಕಲ್ PET ಮತ್ತು PSC ಅಂತ ಹೇಳಿ ನಿಮ್ದು ರನ್ನಿಂಗು, ಹೈಟು, ವೇಟು, ಚೆಸ್ಟ್, ಮೆಡಿಕಲ್ಗೆ ನೀವು ಕ್ವಾಲಿಫೈ ಆಗ್ತೀರಾ. ಗೊತ್ತಾಯ್ತಾ? ಎಷ್ಟು? 15 ಕ್ವಶನ್ಸ್ ಅಕ್ಯುರೇಟ್. ಸೊ 15ರಿಂದ 17 ಕ್ವಶನ್ ಅಕ್ಯುರೇಟ್ ಆದ್ರೆ ನೀವು ಫಿಸಿಕಲ್ಗೆ ಲಿಸ್ಟ್ ನಲ್ಲಿ ಬರ್ತೀರಿ. ಬಟ್ ಫೈನಲ್ ಸೆಲೆಕ್ಷನ್ ಟಾರ್ಗೆಟ್ ಇಟ್ಕೊಡ್ರಿ. ಲಿಸ್ಟ್ ನಲ್ಲಿ ಫಸ್ಟ್ ಲಿಸ್ಟ್ ನಲ್ಲಿ ಬಂದು ಬರೋದ ಉಪಯೋಗ ಅಲ್ಲ, ಫೈನಲ್ ಸೆಲೆಕ್ಷನ್ ಆಗ್ಬೇಕು. ಅವಾಗ ನೀವು ಇಂಡಿಯನ್ ಆರ್ಮಿ ಸೆಲೆಕ್ಷನ್ ಆದಂಗೆ. ಸುಮ್ಮನೆ ಫಸ್ಟ್ ಲಿಸ್ಟ್ ನಲ್ಲಿ ಬಂದು ಸೊ ನಾನು ಆದೆ ಅಂತ ಹೇಳ್ಕೇಸಿಂದ ಫಿಸಿಕಲ್ ಹೊಡೆದು ಮೆಡಿಕಲ್ ಪಾಸ್ ಮಾಡ್ಕೊಂಡು ಊರಾಗ ಕಾಲರ್ ಎತ್ತಿ ಬೈಕ್ ತಗೊಂಡ್ ಅಡ್ಡಾಡುದು ನನ್ನ ಮಗಂದು ಇಂಡಿಯನ್ ಆರ್ಮಿ ಆಗೈತಿ, ಸೊ ಇನ್ನೇನ್ ಜಾಯ್ನಿಂಗ್ ಆರ್ಡರ್ ಕಾಪಿ ಬರುದೈತಿ ಅಂತ ಹೇಳ್ಕೇಸಿಂದ ನಿಮ್ಮ ತಂದೆ ತಾಯಿ ಹೇಳ್ಕೊತ ಅಡ್ಡಾಡ್ತಿರ್ತಾರ ತಮ್ಮ. ಬಟ್ ಫೈನಲ್ ಮೆರಿಟ್ನಾಗ ಏನಾದ್ರು ಹೋತ್ ಅಂತ ತಿಳ್ಕೊ, ನಿನ್ನ ಜೀವನನ ಏನ್ ಮಾಡ್ಬೇಕಂತ ಹೇಳ್ಕೇಸಿಂದ ಗೊತ್ತಾಗಂಗಿಲ್ಲ. ಅದಕ್ಕೆ ಹೇಳ್ತಾ ಇದೀನಿ, ನೀನ್ ಆರ್ಮಿ ಆಗಕ್ ಬೇಡ ಅಂದಿಲ್ಲ ನಾನು. ನೀನ್ ಯಾವುದೇ ಸಕ್ಸಸ್ ಕಾಣಕ್ ಟ್ರೈ ಮಾಡು, ಬಟ್ ನಿನ್ನ ಗುರಿ ನಿನಗ ಮಾತ್ರ ಗೊತ್ತಿರ್ಲಿ. ಇನ್ನೊಬ್ಬರ ಹತ್ರ ಆದ್ಮ್ಯಾಗ ನೀನ್ ಕಾಲರ್ ಎತ್ಕೊಂಡ್ ಅಡ್ಡಾಡು, ಅಲ್ಲಿ ಮಠ ಏನು ಮಾಡಕ್ ಹೋಗ್ಬೇಡ. ನೀನ್ ಟ್ರೈನಿಂಗ್ ಕಂಪ್ಲೀಟ್ ಆಗಿ ಬರೋ ಮಟನೂ ಕೂಡ ಯಾರ ಮುಂದನು ಕೂಡ ಕಾಲರ್ ಎತ್ತಿ ಅಡ್ಡಾಡುವಂತ ಅವಶ್ಯಕತೆ ಇರೋದಿಲ್ಲ. ನಿಂದೇನು ನಾನ್ ಫೌಜಿ ಆಗ್ಬೇಕು, ಸೊ ನನ್ ಫೌಜಿ ಆದ್ಮೇಲೆ ನಾನು ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊಂಡ್ ಬಂದ್ಮೇಲೆ ಅವಾಗ ನೀ ಬೇಕಾದ್ ಮಾಡಿ, ನೀನ್ ಯಾರು ಕೇಳೋದಿಲ್ಲ. ಬಟ್ ಹಂಗೆಷ್ಟೋ ಆಗಿದಾವ ಆಲ್ರೆಡಿ ಫೈನಲ್ ಮೆರಿಟಿಗಾಗಿ ಕಾಯ್ತಿರ್ತಕ್ಕಂಥವ್ರು ಸುಮ್ಮನೆ ಅಡ್ಡಾಡೋದು, ಹಂಗಾಯ್ತು ಹಿಂಗಾಯ್ತು ನಂದು ಆರ್ಮಿ ಆಗೈತಿ ಅದು ಆಗೈತಿ ಅಂತ ಹೇಳ್ಕೊಂಡ್ ಕೇಸಿಂದ ಫೈನಲ್ ಮೆರಿಟ್ ನಲ್ಲಿ ಹೋಗಿ ಕೇಸಿಂದ ಇಲ್ಲೇ ಕುಂತವ್ರು ಅದಾರ. ಆತರ ಮಾಡಕ್ ಹೋಗ್ಬೇಡ್ರಿ. ನೀವು ಆರ್ಮಿ ಟ್ರೈ ಮಾಡಕತ್ತೀರಿ, ನೀವು ಸೈನಿಕರಾಗತ್ತೀರಿ, ಯಾಕೆಲ್ಲ ಅದೆಲ್ಲ ಬೇಕು? ಆರಾಮ್ಸಾಗಿ ನಿಮ್ಮ ಫೋಕಸ್ ಏನೇ ಬೇಕು ಎಕ್ಸಾಮಿಗೆ ಫೋಕಸ್ ಮಾಡ್ಕೊಡ್ರಿ, ಫಿಸಿಕಲ್ಗೆ ಫೋಕಸ್ ಮಾಡ್ಕೊಡ್ರಿ. ಮೆಡಿಕಲ್ ಆಗಿ ಮಾರ್ಕ್ಸ್ ಇರೋದಿಲ್ಲ, ಏನಿರೋದಿಲ್ಲ, ಜಸ್ಟ್ ನಿಮ್ದು ಮೆಡಿಕಲ್ ಚೆಕ್ಅಪ್ ಮಾಡ್ತಾರೆ. ಸರ್ ಬೆಂಗಳೂರು ಏರೋದ ಕಟ್ಟಪ್ ಎಷ್ಟು ನಿಲ್ಬಹುದು ಸರ್, ಅದರ ಜೊತೆಗೆ ಬೆಳಗಾವಿ ಏರೋದು ಎಷ್ಟು ನಿಂದಿರ್ಬಹುದು, ಮಂಗಳೂರು ಏರೋದು ಎಷ್ಟು ನಿಂದಿರ್ಬಹುದು. ಸೊ ಇದನ್ನ ಯಾವ್ದನ್ನು ಕೂಡ ಎಕ್ಸೆಪ್ಟೆಡ್ ಕಟ್ಟಪ್ ಹೇಳಕ್ ಆಗೋದಿಲ್ಲ. ನಾನು ಸೇಫ್ ಸ್ಕೋರ್ ಅಂತ ನಿಮ್ಗೆ ಆಲ್ರೆಡಿ ಹೇಳ್ಬಿಟ್ಟೆ, 152 ಇಲ್ಲಿ ಮಾಡಿ ತೋರಿಸಿದ್ದೀನಿ ಕ್ಯಾಲ್ಕುಲೇಷನ್ ಅನ್ನ. ಸೊ ಎವರೇಜ್ ಇಷ್ಟು ಇಟ್ಕೊಳ್ಳೇಬೇಕು. ನಿಮ್ಮ ಎವರೇಜ್ ಸ್ಕೋರ್ ಅನ್ನ ಇಷ್ಟು ಇಟ್ಕೊಳಕ ಪ್ರಯತ್ನ ಮಾಡ್ರಿ. ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ, ಕಡಿಮೆ ಅಲ್ಲ ಸರ್. 135 ಇದ್ದವರು ಕೂಡ ಹೋದ್ ಸರಿ ಬೆಳಗಾವಿ ಏರ್ದಾರ ಪಾಸ್ ಆಗಿದಾರಲ್ಲ ಸರ್ ಅಂತ ಅನ್ಬೋದು ನೀವು. ಓಕೆ, ಪಾಸ್ ಆಗಿದಾರ, ನಾನು ಅದಕ್ಕೆ ಏನಂದಿಲ್ಲ ಸರ್. 4th ಗ್ರೂಪ್ ಹೊಡೆದವರು ಕೂಡ ಪಾಸ್ ಆಗಿದಾರ, ಓಕೆ ಪಾಸ್ ಆಗಿದಾರ. ಎಕ್ಸಾಮ್ ನಲ್ಲಿ ಜಸ್ಟ್ ಪಾಸ್ ಆದವರು ಕೂಡ ಪಾಸ್ ಆಗಿದಾರೆ, ಓಕೆ ನಾನು ಅದಕ್ಕೆ ಒಪ್ಕೊಳ್ತೀನಿ, ಪಾಸ್ ಆಗಿದ್ದಾರೆ.
ಸೊ ವರ್ಷ ಅದೇ ಸೇಮ್ ಇರಲ್ಲ, ಏನಾದ್ರೂ ಚೇಂಜಸ್ ಅನ್ನ ಮಾಡಿದಾರೆ, ವೇಕೆನ್ಸಿಗಳು ಇರ್ತಾವೋ ಇಲ್ಲೋ ಅದು ಡಿಪೆಂಡ್ ಅಪಾನ್ ಅದ್ರ ಮ್ಯಾಗ. ಈ ಸರಿ ಮಾತ್ರ 1,00,000 ಹುದ್ದೆಗಳು ಇದಾವ ಅಂತಂದ್ರ. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ, ವೇಕೆನ್ಸಿ ಇರ್ಲಿ ಬಿಡ್ಲಿ, ನಮ್ಮ ಟಾರ್ಗೆಟ್ ಏನು, ನಾವು ಸೇಫ್ ಸ್ಕೋರ್ ಆಗಿದ್ದೀವಪ್ಪ ಅಂತಾರೆ ನಮ್ದು 100% ಸೆಲೆಕ್ಷನ್ ಆಗೇ ಆಗುತ್ತೆ ಅಂತ ಹೇಳ್ಕೇಶಿಂದ ಇಷ್ಟು ಸ್ಕೋರ್ ಅನ್ನ ಮಾಡ್ಕೊಡ್ರಿ. ಇನ್ನೊಂದ್ಸರಿ ಹೇಳ್ತಾ ಇದೀನಿ, ಎಕ್ಸಾಮ್ ಬರೆಯಕ್ ಹೋಗ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ಗಳನ್ನ ತಗೊಂಡೋಗ್ರಿ, ನಿಮ್ಮ ಒರಿಜಿನಲ್ ಕಲರ್ ಪ್ರಿಂಟ್ ಅಡ್ಮಿಟ್ ಕಾರ್ಡ್ ಅನ್ನ ತಗೊಂಡೋಗ್ರಿ. ನೆಕ್ಸ್ಟ್ ಅದರ ಜೊತೆಗೆ ನಿಮ್ಮ ಒರಿಜಿನಲ್ ಆಧಾರ್ ಕಾರ್ಡ್ ಅನ್ನ ತಗೊಂಡೋಗ್ರಿ. ಅಕಸ್ಮಾತ್ ಅಪ್ಲಿಕೇಶನ್ ದಲ್ಲಿ ಮತ್ತು ಆಧಾರ್ ಕಾರ್ಡ್ ಏನಾದ್ರು ಮಿಸ್ಟೇಕ್ ಇತ್ತಪ್ಪ ಅಂದ್ರೆ ನಿಮ್ಮ 10ನೇ ತರಗತಿ SLC ಮಾರ್ಕ್ಸ್ ಕಾರ್ಡ್ ಅನ್ನ ತಗೊಂಡೋಗ್ರಿ. ರೀಸೆಂಟ್ ಆಗಿರ್ತಕ್ಕಂಥ 2 ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಅನ್ನ ತಗೊಂಡೋಗ್ರಿ. ನೆಕ್ಸ್ಟ್ ಒಂದು ಪೆನ್ ಅನ್ನ ತಗೊಂಡೋಗ್ರಿ, ಪ್ರತಿಯೊಬ್ರು ಕೂಡ ಒಂದು ಬ್ಲೂ ಪೆನ್ ಅನ್ನ ಕಡ್ಡಾಯವಾಗಿ ತಗೊಂಡು ಹೋಗ್ರಿ. ನೆಕ್ಸ್ಟ್ ಅದ್ರ ಜೊತೆಗೆ ನಿಮ್ಮ ಯೂನಿಫಾರ್ಮ್ ಬಂದ್ಬಿಟ್ಟು ಸೊ ನೈಟ್ ಪ್ಯಾಂಟ್ ಟಿ ಶರ್ಟ್ ನಾರ್ಮಲ್ ಆಗಿರ್ತಕ್ಕಂಥ ಡ್ರೆಸ್ ಗಳನ್ನ ಹಾಕೊಂಡು ಹೋಗ್ರಿ. ಯಾವುದೇ ತರಂತ ಜಾಗ್ವಾರ್ ಪ್ಯಾಂಟ್ ಆಯ್ತು, ಸೊ ಫ್ಯಾಷನ್ ಶರ್ಟ್ ಆಯ್ತು, ಅದ್ರ ಜೊತೆಗೆ ಜೀನ್ಸ್ ಶರ್ಟ್ ಆಯ್ತು, ಇದೆಲ್ಲ ಹಾಕೊಂಡು ಹೋಗಕ್ ಹೋಗ್ಬೇಡ್ರಿ. ಕೊಳ್ಳಲ್ಲಿ ಬಂಗಾರ ಆಗಿರ್ಲಿ, ಸೊ ಕಿವಿಯಲ್ಲಿ ಏನಾದ್ರು ಮಹಿಳೆಯರಿಗೆ ಕೂಡ ಹೇಳ್ತಾ ಇದೀನಿ, ನೀವು ಕೂಡ ನೈಟ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಹೋದ್ರೂ ಕೂಡ ಪರವಾಗಿಲ್ಲ. ಸೊ ಅದೇ ತರನಾಗಿ ಹೋಗ್ರಿ. ನೀವೇನಾದ್ರೂ ಬಂಗಾರ ಸಾಮಾನುಗಳು ಏನಾದ್ರು ಇತ್ತಪ್ಪ ಅಂದ್ರೆ ಕೈಯಲ್ಲಿ ದಾರ ಆಗಿರ್ಲಿ, ಗಡಿಯಾರ ಆಗಿರ್ಲಿ, ಪ್ರತಿಯೊಂದನ್ನು ಕೂಡ ಬಿಚ್ಚಿಟ್ಕಿಸಿಂದ ಎಕ್ಸಾಮ್ಗೆ ಹೋಗ್ರಿ. ಅಲ್ಲಿ ಹೋದ್ಮ್ಯಾಗ ನಿಮ್ನ ಅಲ್ಲೇ ಎಲ್ಲಿ ಹೋಗಿರ್ತಿರಲ್ಲ ಅಲ್ಲಿ ಚೆಕಿಂಗ್ ಮಾಡುವಾಗ ಅಲ್ಲೇ ಕಟ್ ಮಾಡಿ ಅಲ್ಲೇ ಹೋಗಿಸ್ತಾರೆ, ದಾರ ಆಗಿರ್ಲಿ ಏನಾಗಿರ್ಲಿ. ಅದಕ್ಕೋಸ್ಕರ ಸೇಫ್ ಆಗಿರ್ಬೇಕಪ್ಪ ಅಂದ್ರೆ ಅಡ್ವಾನ್ಸ್ ಆಗಿ ಮಡಿಯಲ್ಲೇನೆ ಬಿಚ್ಚಿಟ್ಟು ಎಕ್ಸಾಮಿಗೆ ಹೋಗ್ರಿ. ಅಡ್ವಾನ್ಸ್ ಆಗಿ ಎಕ್ಸಾಮಿಗೆ ಒಂದು ಅರ್ಧ ಗಂಟೆ ಮುಂಚೆನೆ ಹೋಗ್ರಿ. ಡಾಕ್ಯುಮೆಂಟ್ಸ್ ಗಳನ್ನ ಇಷ್ಟಂಕಿ ತಗೊಂಡ್ ಹೋಗ್ರಿ. ಯಾರೆಲ್ಲ ಲಾಂಗ್ ರೂಟ್ ಇದೆಯಲ್ಲ ಅಡ್ವಾನ್ಸ್ ಆಗಿ ಒನ್ ಡೇ ಹೋಗಿ ಸ್ಟೇ ಮಾಡಕ್ ಟ್ರೈ ಮಾಡ್ರಿ. ಓಕೆ, ಎಲ್ಲರಿಗೂ ಕೂಡ ನಮ್ಮ ಸಂಸ್ಥೆ ಯಂತ್ರ HJ ಡಿಫೆನ್ಸ್ ಅಕಾಡೆಮಿ ವತಿಯಂತ್ರ, ಅದ್ರ ಜೊತೆಗೆ ನಮ್ಮ ಪ್ರತಿಯೊಂದು ಅಭ್ಯರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಅನ್ನ ತಿಳಿಸ್ತಾ ಇದೀನಿ. ಸೊ ಮಹಿಳೆಯರಿಗೆ ಕೂಡ ಆಲ್ ದಿ ಬೆಸ್ಟ್ ತಿಳಿಸ್ತಾ ಇದೀನಿ. ನೀವೇನಾದ್ರೂ ಎಕ್ಸಾಮ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಫಿಸಿಕಲ್ಗೆ ತಯಾರಿಗಳನ್ನ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರಿಪ್ಪ ಅಂದ್ರೆ ನಾವು ಹೇಳ್ತಾ ಇದೀವಿ, ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಸಂಸ್ಥೆಯಲ್ಲಿ ಗ್ಯಾರಂಟಿ ಕೊಡ್ತಾ ಇದೀನಿ. ಎಕ್ಸಲೆಂಟ್ 60 ಮಾರ್ಕ್ಸ್ ನೀನ ಫಿಸಿಕಲ್ ನಲ್ಲಿ ತಗೊಳ್ಬೇಕು, ಪುಲ್ಅಪ್ಸ್ ನಲ್ಲಿ 40 ಮಾರ್ಕ್ಸ್ ಗಳನ್ನ ತಗೊಳ್ಬೇಕು ಅನ್ಕೊಂಡಿದ್ರೆ ಮೇನ್ ಇಂಪಾರ್ಟೆಂಟ್ ನಮ್ಮ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಸ್ಟೇಡಿಯಂ 400 ಮೀಟರ್ ಟ್ರ್ಯಾಕ್ ಐತಲ್ಲ, ಒಂದು ಸರಿ ಅದ್ರಾಗ 16 ಮೀಟರ್ ಹೊಡೆದು ನೋಡು, ಗೊತ್ತಾಗುತ್ತೆ ನಿನಗೆ ಎಷ್ಟು ಹಾರ್ಡ್ ಇದೆ ಅಂತ ಹೇಳಿ. ಇದರಲ್ಲಿ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥ ಹೋದ್ ಸರಿ ನಮ್ಮ ವಿದ್ಯಾರ್ಥಿಗಳು ಯಾರು ಕೂಡ ರನ್ನಿಂಗ್ ನಲ್ಲಿ ಫೇಲ್ ಆಗಿಲ್ಲ. ಸೊ ಆದ ಕಾರಣಕ್ಕೋಸ್ಕರ ಹೇಳ್ತಾ ಇದೀನಿ, ನೀವೇನಾದ್ರೂ ಫಿಸಿಕಲ್ ಗೆ ಬರಬೇಕು ಅನ್ಕೊಂಡಿದ್ರಿಪ್ಪ ಅಂದ್ರೆ ಎಕ್ಸಾಮ್ ಮುಗಿಸ್ಕೊಂಡ ತಕ್ಷಣನೇ ಬಂದು ಜಾಯ್ನ್ ಆಗ್ರಿ. ಪ್ರತಿಯೊಬ್ರು ಕೂಡ ನಿಮ್ದು 2 ತಿಂಗಳು ಬ್ಯಾಚಸ್ ಇರ್ತೈತಿ, ಆರಾಮ್ಸಾಗಿ ನೀವು ಕ್ಲಿಯರ್ ಮಾಡ್ಕೋಬಹುದು. ಯಾವುದೇ AR ಆಗಿರಲಿ, ಬೆಂಗಳೂರು, ಮಂಗಳೂರು, ಅದ್ರ ಜೊತೆಗೆ ಬೆಳಗಾವಿ, ಬೇಕಾದ AR ಆದ್ರೂ ಕೂಡ ನಾವು 100% ನಿಮ್ಮ ಫಿಸಿಕಲ್ ಅನ್ನ ಮಾಡಿಸ್ತಾ ಇದೀವಿ. ಸರ್ ನಮ್ಮ ಚೆಸ್ಟ್ ಇಂಪ್ರೂವ್ಮೆಂಟ್ ಅಲ್ಲಿ ನಿಂತಿರ್ತಕ್ಕಂಥವ್ರಿಗೆ ಕೂಡ ನಾವು ಚೆಸ್ಟ್ ಇಂಪ್ರೂವ್ಮೆಂಟ್ ಗಳನ್ನ ಮಾಡಿಸ್ತಾ ಇದೀವಿ. ನೀವೇನಾದ್ರೂ ಬರ್ಬೇಕು ಅನ್ಕೊಂಡಿದ್ರೆ ಅತಿ ಕಡಿಮೆ ಫೀಸ್ ನಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದರ ಜೊತೆಗೆ ನಿಮ್ಗೆ ಫಿಸಿಕಲ್ ಟ್ರೈನಿಂಗ್ ಡೈಲಿ 2 ಟೈಮ್ಸ್ ಫಿಸಿಕಲ್ ಟ್ರೈನಿಂಗ್ ಇರ್ತದ. ಪ್ರತಿ ವಾರನೂ ಕೂಡ ಡೆಮೋ ರ್ಯಾಲಿನೂ ಕೂಡ ಇರ್ತೈತಿ. ನೋಡ್ಕೋಬಹುದು, 200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಡೆಮೋ ರ್ಯಾಲಿಯನ್ನ ಭಾಗವಹಿಸಿರ್ತಾರೆ. ಸೊ ಮೆಡಲ್ ಕೂಡ ಕೊಡ್ತಿರ್ತೀವಿ, ಪ್ರತಿಯೊಂದು ಕಾಂಪಿಟೇಷನ್ ಇರ್ತದ. ಸೊ ನೀವು ಬಂದು ನಮ್ಮ ಅಕಾಡೆಮಿಗೆ ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಮ್ಮ ಆಫೀಸ್ ನಂಬರ್ಗೆ, ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಅಡ್ಮಿಷನ್ ಗಳನ್ನ ಕನ್ಫರ್ಮೇಶನ್ ಮಾಡ್ಕೋಬಹುದು. ಸ್ನೇಹಿತರೆ, ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ನೆಕ್ಸ್ಟ್ 1ನೇ ತಾರೀಕಿಗೆ ಎಕ್ಸಾಮ್ ಯಾವ ತರ ನಡೀತೀವಿ ಅನ್ನೋದ್ರ ಬಗ್ಗೆ ಏನಾದ್ರು ವಿಡಿಯೋ ಬೇಕಾಗಿತ್ತು, ರಿವ್ಯೂ ಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಕ್ ಹೋಗ್ಬೇಡ್ರಿ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ವಿಡಿಯೋನ ಪ್ರತಿಯೊಬ್ಬರಿಗೆ ಕೂಡ ಶೇರ್ ಮಾಡಿ. ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.